ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರು. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 608ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ತನ್ನ ಮಗನಾದ ಅಕ್ಷನ ಹತ್ಯೆಯ ಸುದ್ದಿಯನ್ನು ತಿಳಿದು ರಾವಣ ಇಂದ್ರಜಿತನತ್ತು ನೋಡ್ತಾನೆ. ಯಾಕಂದರೆ ಅವರು ಹೋದವರೆಲ್ಲನೂ ವಧೆ ಆಗ್ತಿರ್ತಾರೆ. ಅದಕ್ಕೆ ಇಂದ್ರಜಿತಂದ ಸಾಕಷ್ಟು ಅವನಿಗೆ ಗೊತ್ತಿರ್ತದೆ, ಮಹಾಪರಾಕ್ರಮಿ ಅನ್ನೋದು. ಅದಕ್ಕೆ ಇಂದ್ರಜಿತಂದ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾ, ಯುದ್ಧದ ಅನುಭವದ ಬಗ್ಗೆ ಹೇಳ್ತಾ ಇಂದ್ರಜಿತನಿಗೆ ಹೇಳ್ತಾನೆ, ನೀ ಯುದ್ಧಕ್ಕೆ ಹೋಗು ಹನುಮನ ಜೊತೆಗೆ ಅಂತ ಕಳಿಸ್ತಾನೆ. ಅದೇ ಮುಂದುವರಿಸಿ, ನಿನ್ನ ಯುದ್ಧಕ್ಕೆ ಕಳಿಸುವ ಯೋಜನೆ ಆಯ್ಕೆ ಉತ್ತಮ ಅಲ್ಲ, ಹೀಗೆ ಆದೇಶಿಸುವುದು ರಾಜ್ಯ ಕರ್ತವ್ಯ. ಇದಕ್ಕೆ ನಿನ್ನ ಯುದ್ಧಕ್ಕೆ ಕಳಿಸೋದು ನಾ ಏನು ಹೇಳ್ತಾ ಇದ್ದೇನೆ ನನಗೆ ಸರಿ ಅನಿಸೋದಿಲ್ಲ. ಆದರೂ ಕೂಡ ಇದು ರಾಜ ಕರ್ತವ್ಯ, ದೇಶದ ಕರ್ತವ್ಯ, ಇದನ್ನೇ ಮಾಡಲೇಬೇಕು ಅಂತ ಹೇಳ್ತಾನೆ. ಏಕಶ್ಚಿತ ಒಬ್ಬ ವಾನರನನ್ನು ಹಿಡಿಯೋಕೆ ನಮ್ಗೆ ಆಗ್ತಾ ಇಲ್ಲ, ವೀರರನ್ನು ಕಳ್ಕೊಳ್ತಾ ಇದ್ದೇನೆ, ಅಂಥ ವಾನರನ್ನ ವಹಿಸ್ಲಿಕ್ಕೆ ನಿನ್ನ ಕಳಿಸೋದು ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಆದರೂ ಕೂಡ ರಾಜ ಕರ್ತವ್ಯ ಅಂದು, ದೇಶದ ಕರ್ತವ್ಯ ಅಂತ ತಿಳಿದು ನಾನೇನು ಮಾಡ್ತಾ ಇದ್ದೇನೆ, ದೇಶ ಧರ್ಮ ಅಂತ ತಿಳ್ಕೊಂಡು, ರಾಜಧರ್ಮ ರಾಜ್ಯ ಧರ್ಮ ಅಂತ ತಿಳ್ಕೊಂಡು ನಾನು ನಿನಗೆ ಆದೇಶ ಮಾಡ್ತಾ ಇದ್ದೇನೆ. ಅನೇಕ ಯುದ್ಧ ಜಯಿಸಿರುವೆನಿ, ಸೂಕ್ತ ಅಸ್ತ್ರ ಬಳಸಿ ವಿಜಯಶಾಲಿಯಾಗುನಿ. ಭಾಳಷ್ಟು ಯುದ್ಧಗಳನ್ನು ಗೆದ್ದೆಯ, ನನ್ನ ಜೊತೆಗೆ ಸೇರಿಕೊಂಡು ಈ ದೇವತೆಗಳನ್ನು ಎಲ್ಲರನ್ನೂ ಸೋಲಿಸಿ ಬಂದೇವೆ, ನಾವು ಮಹಾಯುದ್ಧಗಳನ್ನು ಮಾಡಿ ಬಂದೇವೆ, ನನಗೆ ಗೊತ್ತಿದೆ ನೀನೇ ಜಯಶಾಲಿ ಆಗಿದೆಯಾ ಮತ್ತು ಈ ಯುದ್ಧದಲ್ಲಿ ಜಯಶಾಲಿ ಆಗು ಅಂಥೇಳಿ ಮಗನಿಗೆ ಹಾರೈಸಿ ಕಳಿಸ್ತಾನೆ. ಹುರುಪಿನಿಂದ ತನ್ನ ಆಯ್ಕೆ ವೀರರೊಂದಿಗೆ ರಣರಂಗ ಪ್ರವೇಶಿಸಿದ ಪರಾಕ್ರಮಿ ಇಂದ್ರಜಿತ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಸೈನಿಕರಲ್ಲಿ ಕೆಲವು ಮಂದಿನ ಆಯ್ಕೆ ಮಾಡ್ಕೊ, ತನ್ನ ಆಯ್ಕೆ ಅಂತ ಸೈನ್ಯ ತೊಗೊಂಬರ್ತಾನೆ. ನಾವು ಎಲ್ಲರನ್ನೂ ತೊಗೊಂಬರೋದಿಲ್ಲ, ಆಯ್ಕೆ ಮಾಡ್ಕೊಂಡು ಬರ್ತಾನೆ. ಈ ಕಮಾಂಡೋದಿರ್ತದೆ ನೋಡಿ, ಎಲ್ಲಿ ಹಂಗೆ ಯುದ್ಧ ಮಾಡಬೇಕು ಏನು ಮಾಡಬೇಕು ಅಂದಾಗ ಕೆಲವು ಯೋಧರನ್ನು ಆಯ್ಕೆ ಮಾಡ್ಕೊಳ್ತಾರೆ. ಯುದ್ಧದ ಸ್ಟ್ರಾಟಜಿ ಇದು. ಮೊದಲು ಇವೇನು ಮಾಡ್ತಾನೆ, ಸೈನ್ಯ ಅಂದ್ರೂ ಎಲ್ಲರೂ ತೊಗೊಂಬರೋದಿಲ್ಲ, ತನಗೆ ಯಾರು ಬೇಕಲ್ಲ ಅಂಥ ಸೈನ್ಯವನ್ನು ಆ ಸೈನಿಕರನ್ನು ಗುರುತಿಸಿ, ವೀರರನ್ನು ಗುರುತಿಸಿ ಆಯ್ಕೆ ಮಾಡಿಕೊಂಡು ಹನುಮನ ವಿರುದ್ಧ ಯುದ್ಧಕ್ಕೆ ಬಂದು ಬಿಡ್ತಾನೆ. ಪದ್ಮಫಲಾಕ್ಷ ಇಂದ್ರಜಿತ ರಣರಂಗದಲ್ಲಿ ಬಂದ ಹುಣ್ಣಿಮೆ ಚಂದ್ರ ಕಂಡ ಉಕ್ಕಿದ ಸಮುದ್ರದಂತೆ. ಪದ್ಮಫಲಾಕ್ಷ ಇಂದ್ರಜಿತ ರಣರಂಗಕ್ಕೆ ಬರೋದು ಹೆಂಗಾಯ್ತಪ್ಪ ಅಂದ್ರೆ, ಹುಣ್ಣಿಮೆ ಚಂದ್ರನನ್ನು ನೋಡಿದ ತಕ್ಷಣ ಯಾವ ರೀತಿ ಸಮುದ್ರ ಉಕ್ಕುತ್ತಿದೆ ಹಾಗೆ ಇವನು ಏನು ಮಾಡ್ತಾನೆ, ಇವನಲ್ಲಿ ಯುದ್ಧ ಮಾಡುವ ಒಂದು ಹುಮ್ಮಸ ಉಕ್ಕುತ್ತಾ ಇರ್ತದೆ, ಬಂದು ಬಿಡ್ತಾನೆ. ಚೂಪ ಹಲ್ಲಿನ 4 ಹುಲಿಗಳ ಕೆತ್ತನೆ ವೇದಿಕೆಯ ರಥ ಚಲಿಸುತ್ತಾ ಗರುಡ ವೇಗದಿ. ಇವ ಏರಿದಂಥ ರಥ ಅಂದರೆ ಇಂದ್ರಜಿತ ಏರಿದಂಥ ರಥದ 4 ದಿಕ್ಕಿಗೆ ಚೂಪ ಯಾವ ಹಲ್ಲಿನಂದ್ರೆ ಹುಲಿಗಳ ಹಲ್ಲಿನ ಚೂಪ ಕೆತ್ತನೆ ಇತ್ತದು. ಆ ಒಂದು ಕೆತ್ತನೆಯ ರಥದಲ್ಲಿ ಅದರ ವೇಗ ಹೆಂಗಿತ್ತಪ್ಪ, ಗರುಡ ವೇಗ ಇತ್ತು. ಅದರಲ್ಲಿ ಕೂತ ಬರ್ತಾನೆ. ಬಿಲ್ಲು ಬಾಣ ಆಯುಧಗಳ ಸುಸಜ್ಜಿತ ಇಂದ್ರಜಿತ ರಥ ಬಂದಿತ್ತು ಹನುಮನತ್ತ. ಅವನ ರಥದಲ್ಲಿ ಎಲ್ಲ ಪ್ರಕಾರದ ಆಯುಧಗಳಿರ್ತಾವೆ, ಬಿಲ್ಲು ಬಾಣಗಳಿರ್ತಾವೆ, ಖಡ್ಗ ಎಲ್ಲನೂ ಇಟ್ಟುಕೊಂಡಿರ್ತಾನೆ. ಆಯುಧಗಳ ಸುಸಜ್ಜಿತ ಹೊಂದಿದಂಥ ಇಂದ್ರಜಿತನ ರಥ ಹನುಮನತ್ತ ಬಂತು. ಕೇಳಿ ಇಂದ್ರಜಿತನ ರಥ ಬಿಲ್ಲಿನ ಸಪ್ಪಳ ರೋಮಾಂಚಿತನಾದ ಹನುಮ ಸಂತೋಷದಿ. ಇಂದ್ರಜಿತನ ರಥ ಸಪ್ಪಳ ಕೇಳಿದ ಬರುವುದನ್ನು, ಬಿಲ್ಲಿನ ಸಪ್ಪಳ ಕೇಳಿದ. ಬಾಣಲ್ಲ, ಬಿಲ್ಲು ಹೂಡಿದ ಕಾಲಕ್ಕೆ ಹೆದೆಯನ್ನು ಜೋರದಿಂದ ಬಿಡ್ತಾರಲ್ಲ ಅದರ ಸಪ್ಪಳ ಕೇಳಿ ರೋಮಾಂಚಿತಗೊಳ್ತಾನೆ. ಹನುಮ ಯುದ್ಧ ಮಾಡಲಿಕ್ಕೆ ಮತ್ತಷ್ಟು ಪುಟಿದ ಹೇಳ್ತಾನೆ, ಆಹಾ ಮತ್ತೊಂದು ಮಹಾ ವೀರನೇ ಬರ್ತಾ ಇದ್ದಾನ, ಮತ್ತೊಂದು ಅವಕಾಶ ಸಿಕ್ಕಿತ್ತು ನನಗೆ ವೀರನೊಂದಿಗೆ ಯುದ್ಧ ಮಾಡಲಿಕ್ಕೆ ಅಂಥೇಳಿ ಸಂತೋಷ ಪಡ್ತಾನೆ. ದೊಡ್ಡ ಬಿಲ್ಲು ಎತ್ತಿ ಚೂಪಾದ ಬಾಣ ಹೂಡಿ ಹನುಮನಂತ ಗುರಿ ಇಟ್ಟ ಇಂದ್ರಜಿತ. ದೊಡ್ಡದೊಂದು ಬಾಣ ಬಿಲ್ ತೆತ್ತಿದ, ಅದಕ್ಕೆ ಬಾಣ ಹೂಡಿದ, ಹನುಮನಂತ ಗುರಿ ಇಟ್ಟ ಇಂದ್ರಜಿತ. ಕಂಡು ಇಂದ್ರಜಿತನ ದೇಹ ಹಿಗ್ಗಿಸಿ ಗರ್ಜಿಸಿದ ಹನುಮ. ಅವೇನು ಇವನತ್ತ ವಿಶೇಷ ಬಾಣ ಏನು ಹೂಡಿ ಗುರಿ ಇಡ್ತಾನೆ, ಅದನ್ನು ಕಂಡು ಹನುಮ ಏನು ಮಾಡ್ತಾನೆ,
ತನ್ನ ಶರೀರವನ್ನು ಹಿಗ್ಗಿಸ್ತಾನೆ ಮತ್ತು ಗರ್ಜಿಸ್ತಾನೆ. ನೋಡಲು ರಣರಂಗ ತುಂಬಿತು ಆಕಾಶ ಹಕ್ಕಿಗಳಿಂದ. ಬಂದವು ಇಂದ್ರಜಿತನ ಬಾಣಗಳು ಮಿಂಚಿನಂತೆ ವಾಯುವೇಗದಿ. ನಾವೇನು ಬಾಣ ಬಿಟ್ಟಲ್ಲ, ಆಕಾಶದಲ್ಲಿ ಹೆಂಗೆ ಹಕ್ಕಿಗಳಿಂದ ತುಂಬಿರ್ತದಲ್ಲ ಹಂಗೆ ಬಾಣಗಳಿಂದ ತುಂಬಿತು. ಅವು ಎಲ್ಲ ಮಿಂಚಿನ ವೇಗದಲ್ಲಿ ವಾಯುವೇಗದಲ್ಲಿ ಮಿಂಚುತ್ತಾ ಹನುಮನತ್ತು ನುಸುಳಿದವು. ನುಸುಳಿದ ಹನುಮ ಬಾಣಗಳ ಮಧ್ಯೆ ಅದನ್ನು ಬರುವುದನ್ನು ನೋಡಿದ. ಇವೊಂದು ವೇಗ ಮನವೇಗ ಇತ್ತು, ಅವಕ್ಕಿಂತ ಹೆಚ್ಚಿನ ವೇಗ ಇದ್ದತ್ತಲ್ಲ, ಇವನು ಅದೇ ಪ್ರಕಾರ ಏನು ಮಾಡ್ತಾನೆ, ಅವುಗಳ ಎದುರು ನುಸುಳಿಕೊಂಡು ಅವು ತನಗೆ ತಗಲದಂತೆ ಅವುಗಳಿಂದ ರಕ್ಷಣೆ ಪಡ್ಕೊಂಡು ಮೇಲಕ್ಕೆ ಹಾರತಾನೆ. ವ್ಯರ್ಥವಾದವು ಗುರಿ ತಪ್ಪದ ಇಂದ್ರಜಿತನ ಬಾಣಗಳು. ಇಂದ್ರಜಿತನ ಬಾಣ ಎಂದೂ ಗುರಿ ತಪ್ಪುವುದಿಲ್ಲ. ಆದರೆ ಈ ಬಾಣಗಳು ಇಂದು ಹನುಮನನ್ನು ಹೊಡೆಯಲು ವಿಫಲಗೊಂಡವು. ಬಂದು ನಿಂತ ಹನುಮ ಪುನಃ ಇಂದ್ರಜಿತನೆದುರಿಗೆ ಆಕಾಶದತ್ತೆ ನೆಗೆದು ಆ ಬಾಣಗಳು ವಿಫಲ ಆದ ನಂತರ ಮತ್ತೆ ಅವನ ಮುಂದೆ ಬಂದ ನಿಲ್ತಾನೆ. ವೇಗದ ನಿಪುಣ ಶೂರರ ಮಧ್ಯೆ ನಡೆದ ಯುದ್ಧ ಆಕರ್ಷಿಸಿತು ಎಲ್ಲ ಜೀವಿಗಳನ್ನು ತನ್ನತ್ತ. ಇವರು ಇಬ್ಬರು ನಡುವೆ ನಡೆದಂಥ ಯುದ್ಧದ ವೇಗ ನೋಡಬೇಕಾಗಿದ್ರೆ ಆಸ್ಪಾಸಿದ್ದಂಥ ಎಲ್ಲ ಜೀವಿಗಳು ಮುಖಸ್ಮಿತಾಗಿ ಆಕರ್ಷಿತವಾಗಿ ಇವರತ್ತ ನೋಡ್ಕೊಂತ ನಿಂತು. ಪರಸ್ಪರ ದೌರ್ಬಲ್ಯ ತಿಳಿಯದ ವೀರರು ಕಾದಿದರು. ಹನುಮನ ದೌರ್ಬಲ್ಯ ಇವನಿಗೆ ಗೊತ್ತಿಲ್ಲ, ಇಂದ್ರಜಿತನಿಗೆ ಗೊತ್ತಿಲ್ಲ, ಇಂದ್ರಜಿತನ ದೌರ್ಬಲ್ಯ ಇವನಿಗೆ ಗೊತ್ತಿಲ್ಲ, ಪರಸ್ಪರ ದೌರ್ಬಲ್ಯ ಗೊತ್ತಿಲ್ಲ. ಇಬ್ಬರು ಅವರು ಕಾದುತ್ತಾ ಇದ್ದರು, ಹೊಡೆದಾಡ್ತಾ ಇದ್ದರು. ಸಮಬಲದಿ ಪರಸ್ಪರ ತಾಳ್ಮೆ ಕಳೆದುಕೊಂಡರು. ಯುದ್ಧ ದೀರ್ಘ ನಡೆದಾಗ ಇಬ್ಬರು ಮಧ್ಯದಲ್ಲಿಯ ತಾಳ್ಮೆ ಕಡಿಮೆ ಹಾಕೋತಾ ಕಳೆದುಕೊಂಡರು. ವಾನರನ ವಧೆ ಅಸಾಧ್ಯತೆ ತಿಳಿದು ಇಂದ್ರಜಿತ ಗೊತ್ತಾಯ್ತ. ಎಲ್ಲ ಪ್ರಕಾರದ ಅಸ್ತ್ರಗಳನ್ನು ಬಿಡ್ತಾ ಇದ್ದೇನೆ, ಇವನೇನು ಅದಕ್ಕೆ ಸೊಪ್ಪು ಹಾಕ್ತಾ ಇಲ್ಲ, ನನ್ನಷ್ಟೇ ಬಲಶಾಲಿ ಪರಾಕ್ರಮಿ ಇದ್ದಾನ, ನನ್ನ ಎಲ್ಲ ಅಸ್ತ್ರಗಳನ್ನು ವಿಫಲ ಮಾಡ್ತಾ ಇದ್ದಾನ. ಅದಕ್ಕೆ ಏನು ಮಾಡಬೇಕು, ಇವನು ಕೊಲ್ಲೋದಂತೂ ಸಾಧ್ಯ ಆಗೋದಿಲ್ಲ, ಅಸಾಧ್ಯ, ವಧೆ ಮಾಡೋದು ಅಸಾಧ್ಯ, ಇನ್ನೇನು ಮಾಡೋಕ್ಕೆ ಸಾಧ್ಯ ಇದೆ ನಾನು. ಇಂದ್ರಜಿತ ಚಿಂತಿಸಿದನು ಹನುಮನ ಬಂಧಿಸುವ ಉಪಾಯ. ಇವನಂತೂ ಕೊಲ್ಲಕ್ಕಾಗೋದಿಲ್ಲ, ಇನ್ನೇನು ಮಾಡಬೇಕು, ಹೇಗಾರೆ ಮಾಡಿ ಇವನನ್ನು ನಾನು ಬಂಧಿಸಬೇಕು. ಅವನು ಕೊಲ್ಲಕ್ಕಂತೂ ನನಗೆ ಆಗೋದಿಲ್ಲ, ಎಲ್ಲ ಅಸ್ತ್ರಗಳನ್ನು ಬಳಸಿ ನೋಡೇನೆ. ಇನ್ನು ಉಳಿದದ ಉಪಾಯ ಏನಪ್ಪ ಅಂದರೆ ಹೇಗಾರೆ ಮಾಡಿ ಯಾವ ಅಸ್ತ್ರವನ್ನು ಬಳಸಿಕೊಂಡು ಇವನನ್ನು ನಾನು ಬಂಧಿಸಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಇಂದ್ರಜಿತ ಬರ್ತಾನೆ. ಎಲ್ಲ ಅಸ್ತ್ರಗಳ ಬಳಕೆ ಬಲ್ಲ ಇಂದ್ರಜಿತ ಹೂಡಿದ ಬಿಲ್ಲಿಗೆ ಬ್ರಹ್ಮಾಸ್ತ್ರ ಬಂಧಿಸಲು. ಎಲ್ಲದೂ ಗೊತ್ತಿತ್ತು ಅವನಿಗೆ, ಯಾವ ಅಸ್ತ್ರ ಇಡಾಗ್ತದಂದ. ಇನ್ನು ಮತ್ತು ಇವು ಯಾವ ಅಸ್ತ್ರಕ್ಕೆ ಇವೇನು ಮನುಷ್ಯ ಅಲ್ಲ. ಏನಪ್ಪ ಇವನು ಮನಸ್ಸು ಅಂತ ಅಸ್ತ್ರ ಯಾವುದಂದ್ರೆ ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರದ ಪ್ರಯೋಗ ಒಂದೇ ಫೈನಲ್, ನನಗೆ ಅದನ್ನು ಬಿಟ್ಟು ಎರಡನೇದು ವಿಕಲ್ಪ ಇಲ್ಲ. ಪ್ರತಿ ಇದರಲ್ಲಿನೂ ನೋಡ್ರಿ, ಮಹಾಭಾರತದಲ್ಲಿ ಬ್ರಹ್ಮಾಸ್ತ್ರದ ಪ್ರಯೋಗದ ಬಗ್ಗೆನೇ ಹೆದರ್ತಾರೆ. ಇವತ್ತಿನ ಬ್ರಹ್ಮಾಸ್ತ್ರಗಳಿವೆ, ಇವೇ ನ್ಯೂಕ್ಲಿಯರ್ ವೆಪನ್ಸ್, ನ್ಯೂಕ್ಲಿಯರ್ ಬಾಂಬ್, ಹೈಡ್ರೋಜನ್ ಬಾಂಬ್, ಕೆಮಿಕಲ್ ಬಾಂಬ್ಸ್ ಇವೇ ಸೃಷ್ಟಿಯನ್ನು ನಾಶ ಮಾಡುವಂಥ ಅಸ್ತ್ರಕ್ಕೆ ಬ್ರಹ್ಮಾಸ್ತ್ರ. ಈ ಬ್ರಹ್ಮಾಂಡವನ್ನೇ ಸೃಷ್ಟಿಯನ್ನೇ ನಾಶ ಮಾಡುವುದು, ಸೃಷ್ಟಿಯದ ನಿಯಮಗಳನ್ನೇ ನಾಶ ಮಾಡುವಂಥ ಅಸ್ತ್ರ ಅದು. ಅದಕ್ಕೆ ಅವನು ಹೇಳ್ತಾನೆ, ಆ ಬ್ರಹ್ಮಾಸ್ತ್ರ ಬಿಟ್ಟು ಯಾವ ಅಸ್ತ್ರಗಳಿಂದ ಇವನು ಬಂಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ತೀರ್ಮಾನ ಮಾಡಿಕೊಂಡು ಕಂಡು ಹನುಮ ತನ್ನತ್ತ ಬರುವ ಬ್ರಹ್ಮಾಸ್ತ್ರ. ಇಂದ್ರಜಿತ ಬಿಲ್ಲಿಗೆ ಬ್ರಹ್ಮಾಸ್ತ್ರವನ್ನು ಹೂಡಿ ಹನುಮನತ್ತ ಬಿಡ್ತಾನೆ. ಹನುಮ ಬ್ರಹ್ಮಾಸ್ತ್ರ ತನ್ನತ್ತ ಬರುವುದನ್ನು ನೋಡ್ತಾನೆ. ಕ್ಷಣಾರ್ಧದಲ್ಲಿ ಬಂಧಿತನಾಗಿ ನೆಲಕ್ಕುರುಳಿದ ಹನುಮ. ಅದು ಬಂದ ಹನುಮನನ್ನು ಸುತ್ತಿ ಬಂಧಿಸಿ ನೆಲಕ್ಕೆರವುತ್ತದೆ. ಹೆದರಿಲ್ಲ ಬ್ರಹ್ಮಾಸ್ತ್ರದೇ ಬಂಧಿತ ಹನುಮ. ಬ್ರಹ್ಮಾಸ್ತ್ರವನ್ನು ಅವನು ಬಂಧಿಸ್ತಿದೆ, ಅದಕ್ಕೆ ಹನುಮ ಹೆದರುವುದಿಲ್ಲ. ರಾವಣನ ಎದುರಿಸುವ ಅವಕಾಶವೆಂದು ಹನುಮ ಅದನ್ನೇ ಅವಕಾಶ ಅಂತ ತಿಳ್ಕೊಂಡು, ಬ್ರಹ್ಮಾಸ್ತ್ರ ಬಳಸಿ ನನ್ನ ನೀವು ಬಂಧಿಸಿದ, ಇನ್ನು ನೀವು ನಾನು ಏನು ಮಾಡ್ತಾನೆ, ಜೀವಂತವಾಗಿ ತೊಗೊಂಡೋಗಿ ರಾವಣನ ಮುಂದೆ ನಿಲ್ಲಿಸ್ತಾನೆ. ಅದು ನನಗೆ ರಾವಣನ ನೋಡುವುದು, ರಾವಣನ ಜೊತೆಗೆ ಮಾತಾಡುವ ಒಂದು ಒಳ್ಳೆಯ ಅವಕಾಶ ತಂದು ಕೊಟ್ಟಲ್ಲ ಇವು ಅಂಥೇಳಿ ಸಂತೋಷ ಪಡ್ತಾನೆ. ಆಗು ಹೋಗುಗಳ ತಿಳಿದು ಹನುಮ ಸ್ಥಿರ ಮನದಿ ಕಿರುಚಿದ ಬಂಧನ ಮಧ್ಯೆ ಹನುಮ
ಆಗು ಹೋಗುಗಳನ್ನು ತಿಳಿದನು. ಅಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಾ ಇವೆ ಅದನ್ನೆಲ್ಲ ತಿಳ್ಕೊಂಡ ಮುಂದೆ ಏನು ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯತೆ ಅದನ್ನು ಹಿಡ್ಕೊಂಡು ಇವ ರಾವಣ ಹತ್ರ ತೊಗೊಂಡೋಗ. ಇವ ಅಲ್ಲೇ ತೀರ್ಮಾನ ಆಗೋದಿಲ್ಲ, ಅದು ಗೊತ್ತಿತ್ತು. ಅದಕ್ಕೆ ಮನಸ್ಸನ್ನು ಇವು ಅಸ್ಥಿರಗೊಳಿಸ್ಕೊಳ್ಳಿಲ್ಲ. ಸ್ಥಿರ ಮನದಿಂದ ಬಂಧನಕ್ಕೆ ಒಳಗಾಗಿ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲಿಲ್ಲ. ನಾವು ಬಂಧನಕ್ಕೆ ಒಳಗಾಗಿ ಹನುಮ ಏನು ಮಾಡಿದ, ಕಿರುಚಿದ. ಹೆದರುತ್ತ ರಾಕ್ಷಸರು ಬಳಿ ಬಂದು ಹನುಮನ ಕಟ್ಟಿದರು ಹಗ್ಗದಿಂದ ಬಿಗಿಯಾಗಿ. ಹನುಮ ಕಿರಿಚಾಡಿದವನ. ಆದರೂ ಕೆಲವೊಂದು ರಾಕ್ಷಸರು ಬಂದು ಏನು ಮಾಡಿದ್ರು ಅಂದ್ರೆ ಹನುಮನನ್ನು ಏನು ಮಾಡ್ತಾರೆ, ಕಟ್ಟುತ್ತಾರೆ. ಹಗ್ಗದಿಂದ ಬಿಗಿಯಾಗಿ ಅವನ ಕೈಕಾಲುಗಳನ್ನು ಅವನ ಶರೀರವನ್ನು ಸುತ್ತು ಹಾಕಿ ಬಿಗಿತಾರೆ. ಸುದ್ದಿ ತಿಳಿದು ಹನುಮನ ಬಂಧನದ ಉತ್ಸುಕತನಾದ ರಾವಣ ನೋಡು ಹನುಮನ ಹೋಗಿ ಸುದ್ದಿ ಬೆಳೀತಾರೆ. ಬ್ರಹ್ಮಾಸ್ತ್ರ ಬಳಸಿ ಇಂದ್ರಜೀತ ಹನುಮನನ್ನು ಬಂಧಿಸಾನ. ರಾಕ್ಷಸರೆಲ್ಲ ಸೇರಿಕೊಂಡು ಅವನನ್ನು ಹಗ್ಗದಿಂದ ಬಿಗಿದು ರಾವಣನತ್ತ ತರ್ತಾ ಇದ್ದಾರಂತ ಸುದ್ದಿ ತಿಳ್ಕೊಂಡು ರಾವಣನಲ್ಲಿ ಉತ್ಸುಕತೆ ಹೊತ್ತಿದೆ. ಹನುಮ ಹೆಂಗದನಪ್ಪ, ಈ ವಾನರ ಹೆಂಗದನ, ಇಷ್ಟು ಮಂದಿನ ಯಾಕೆ ಬಂದಾನ, ಇಷ್ಟೆಲ್ಲ ರಂಪಾಟ ವಿಷಾನ ಎಲ್ಲಾನು ಹೆದರ್ಸ್ತಾ ಇದ್ದಾನೆ, ನಡಗಿಸ್ತಾ ಇದ್ದಾನೆ. ಈ ವಾನರ ಹೇಗಿರಬೇಕು, ಈ ಹನುಮ ಹೇಗಿರಬೇಕು, ಅವನು ನೋಡೋಕೆ ರಾವಣನಲ್ಲಿ ಉತ್ಸುಕತೆ ಹೆಚ್ಚಾಗ್ತಿದೆ, ಹಂಬಲ ಹೆಚ್ಚಾಗ್ತಿದೆ. ಹಗ್ಗದ ಬಿಗಿತಕ್ಕೊಳಗಾದ ಹನುಮ ಮುಕ್ತನಾದ ಬ್ರಹ್ಮಾಸ್ತ್ರ ಬಂಧನದಿಂದ. ಹನುಮ ಅವ್ರ ಹಗ್ಗದಿಂದ ಸುತ್ತಿದ ತಕ್ಷಣ ಬ್ರಹ್ಮಾಸ್ತ್ರದಿಂದ ಮುಕ್ತಗೊಳ್ತಾನೆ. ಇಂದ್ರಜೀತ ಬಳಸಲಿಲ್ಲ ಮತ್ತೆ ಯಾವ ಅಸ್ತ್ರವನ್ನು ಬಳಸಲಿಲ್ಲ. ಹೊಡೆಯುತ್ತ ಬಂಧಿತ ಹನುಮನ ಎಳೆದರು ರಾಕ್ಷಸರು. ಇದೊಂದು ಅವಕಾಶ ಸಿಕ್ಕಿದೆ ರಾಕ್ಷಸರಿಗೆ. ಎಳ್ಕೊಂಡು ಹೋಗೋಕ್ಕಾಗ ಸರಳ ಎಳ್ಕೊಂಡು ಹೋಗ್ತಿದ್ದಿಲ್ಲ, ಅವನು ಬಡಿತಿದ್ರು. ಹನುಮಾನನಿಗೆ ಬೀದಿ ಎಂದು ಎಳ್ಕೊಂಡು ಹೋಗೋ ಕಾಲಕ್ಕೆ ಅವನಿಗೆ ಏಟವನ್ನು ಕೊಡ್ತಾಯಿದ್ರು. ಮಂತ್ರಿಗಳ ಮಧ್ಯೆ ಸಭಾಂಗಣದಲ್ಲಿ ರಾವಣನ ಮುಂದೆ ಹಾಜರುಪಡಿಸಿದ ಇಂದ್ರಜೀತ ಹನುಮನ. ಸಭಾ ಸೇರಿತ್ತು, ಎಲ್ಲ ಕಡೆ ಮಂತ್ರಿಗಳ ಕೂತಿದ್ರು. ಹನುಮ ಕೂತಿದ್ದ, ರಾವಣ ತನ್ನ ಸಿಂಹಾಸನದ ಮೇಲೆ ಕೂತಿದ್ದ. ಇಂದ್ರಜೀತ ಇವನನ್ನು ಎಳ್ಕೊಂಡು ಹೋಗಿ ರಾವಣನ ಮುಂದೆ ಹಾಜರುಪಡಿಸ್ತಾನೆ. ಮುಂದೆ ಆ ಸಭೆಯಲ್ಲಿ ಏನು ನಡೀತಿದೆ, ರಾವಣ ಹನುಮಾನನ ಮಧ್ಯೆ ಏನು ಸಂವಾದ ನಡೀತಿದೆ, ಮತ್ತೇನು ಬೆಳವಣಿಗೆ ಆಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುವೆ. ಧನ್ಯವಾದ.